ಹೋಗ್ತಾ ಇದೆಯಲ್ಲ, ಏನ್ ಬಾರೋ? ಬಾರೋ, ಅದ್ ನಮ್ ನರ್ಸೇಗೌಡ್ರಲ್ವಾ? ಅಲ್ಲಿ ನೋಡಿದ್ರೆ ಅವ್ರ ಮಗಳ ಬಗ್ಗೆ ಏನೋ ಪಂಚಾಯತಿ ಅಂತ ಟಮಟೆ ಹೊಡ್ಕೋತವ್ರೆ. ಇವ್ರು ನೋಡಿದ್ರೆ ಇಲ್ಲಿ ಹೋಯ್ತವ್ರಲ್ಲ, ಯಾಕೆ ಹೋಯ್ತವ್ರೆ? ಅಯ್ಯೋ ಮಕ್ಕಳವ, ನೋಡ್ರೆ ಬಾರೋ, ಇಲ್ಲೇ ನಿಂತ್ಕ, ನಾ ಬರ್ತೀನಿ ನೀರು. ಹುಷಾರು ಮಾವ. ಮಾವ ಅವ್ರು ನೀರ್ ಕುಡ್ದಿದ್ದಾರೆ ಅನ್ಸುತ್ತೆ, ಅದಕ್ಕೆ ಹಂಗಾಗ್ತಿದೆ. ಒಂದು ಹೊಟ್ಟೆ ಪ್ರೆಸ್ ಮಾಡೋ. ಅಯ್ಯೋ ದೇವ್ರೆ, ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ? ಶಿವು, ನಮ್ಮನ್ನು ಉಳಿಸ್ಬೇಡ ಶಿವು, ನಮ್ಮನ್ನ ಸಾಯಕ್ ಬಿಟ್ಬಿಡು ಶಿವು. ಗುರ್ತೋನು ಅಲ್ಲಕ್ಕ, ಗೌಡ್ರಿ ಯಾಕೆ ಮಾಡ್ಕೊಂಡ್ರು ಅಂತ ನಾನು ಯೋಚನೆ ಮಾಡ್ತೀವಿ. ಸಾಯ ಮಾತಾಡ್ತಿಯಲ್ಲ, ಅಂತದ್ ಏನಾಗದೆ ಅಂತ ಕೇಳ್ತೀವಿ. ಏನಂತ ಹೇಳಿ ಶಿವು, ನನ್ನ ಮಗಳು ಮದ್ವೆ ಆದಾಗ್ಲಿಂದ ಸಾಲಾಗಿ ಹೆಣ್ಮಕ್ಳು ಹುಟ್ತಾ ಹೋದ್ವು. ಬರೀ ಹೆಣ್ಣೆ ಹೆರ್ತಾ ಇದ್ದಾಳೆ ಅಂತ ಅವ್ರ ಯಜಮಾನ್ರು ಮನೆಗೆ ಓಡಿಸ್ಬಿಟ್ರು ಕಣಪ್ಪ. ನ್ಯಾಯ ಕೇಳಕ್ಕೆ ನಿಮ್ಮ ಮಾವನ ಹತ್ರನೂ ಹೋದ್ವಿ. ಅವರು ಗಂಡೇ ಇರಲಿಲ್ಲ ಅಂದಮೇಲೆ ವಂಶ ಹೇಗೆ ಉದ್ಧಾರ ಮಾಡ್ತಾಳೆ ಅಂತ ಅವರು ಅವ್ರ ಕಡೆನೇ ಹೇಳ್ಬಿಟ್ರಪ್ಪ. ನಮಗೆ ಸಾಯದ್ ಬಿಟ್ರೆ ಬೇರೆ ದಾರಿ ಇಲ್ಲ ಶಿವು. ಅಮ್ಮ ಪ್ಲೀಸ್, ಎಲ್ಲದಕ್ಕೂ ಸಾಯೋದೊಂದೇ ಪರಿಹಾರ ಅಲ್ಲ ಅಮ್ಮ. ಅಪ್ಪ ಅಮ್ಮ ಆಗಿರೋ ನೀವು ಈ ತರ ನಿರ್ಧಾರ ತಗೊಂಡ್ರೆ ನಿಮ್ ಮಗಳ ಗತಿ ಏನು? ನಿಮ್ ಮಗಳಿಗೆ ಹುಟ್ಟಿರೋ ನಿಮ್ ಮೊಮ್ಮಕ್ಳ ಗತಿ ಏನು? ಹೆಣ್ಣಿರೋದು ಪಾಪ ಅಲ್ಲ. ನಮ್ಮಲ್ಲಿ ಅದೇ ಪಾಪ ಆಗ್ಬಿಟ್ಟದಲ್ಲಪ್ಪ. ನಮ್ಗೆಲ್ಲಿ ನ್ಯಾಯ ಸಿಗ್ತದೆ? ಇವತ್ತು ಪಂಚಾಯತಿ ಬೇರೆ ಕರೆದವ್ರೆ, ಅಲ್ಲೂ ಕಾನೂನು ನಾನೇ, ನಮ್ಗೆ ಅನ್ಯಾಯ ತಾನೇ ಆಗೋದು. ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವ್ರ ಮಾವ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಮಾವ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಇವತ್ತು ಆ ಹುಡುಗಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಪಂಚಾಯತಿ ಸೇರಿರೋ ವಿಷಯ ಎಲ್ರಿಗೂ ಗೊತ್ತೇ ಇದೆ. ಆದರೂ ಇನ್ನೂ ಏನಾದರೂ ಹೇಳೋದಿದ್ರೆ ಹೇಳ್ಬಹುದು. ದಣಿಗಳೇ, ಮದುವೆ ಮಾಡ್ಕೊಂಡಾಗ್ಲೂ ಚೆನ್ನಾಗಿತ್ತು, ಜೀವನ ನಡೆಯುವಾಗ್ಲೂ ಚೆನ್ನಾಗಿತ್ತು. ಆದರೆ ಯಾವಾಗ ಇವಳು ವರ್ಷಕ್ಕೆ ಒಂದರಂತೆ 3 ಕಿತಾನು ಬರೀ ಎಣ್ಣೆತ್ತಿದ್ಲು, ಅಲ್ಲಿ ಶುರುವಾಯಿತು ಸಮಸ್ಯೆ. ಹಿಂಗೆ ಬರೀ ಎಣ್ಣೆತ್ತಾ ಕೂತ್ರೆ ನನ್ನ ವಂಶ ಬೆಳೆಯೋದು ಹೆಂಗೆ? ಗಂಡ ಎತ್ಕೊಡೋ ಯೋಗ್ಯತೆ ಇಳ್ದವ್ರವ್ರ ಜೊತೆ ನಾನು ಸಂಸಾರ ಮಾಡೋಕ್ಕಿಲ್ಲ. ಇಂಥವ್ರ ಜೊತೆ ಬದುಕಿ ನಾನೇನು ಮಾಡೋಣ? ಇಷ್ಟೇ ನನ್ನ ದೂರು ದಣಿ. ಲೇ ಮಂಜೇಗೌಡ, ಅಲ್ಕಲ ಹೆಣ್ ಬೇಕು ಅಂದ್ರೆ ಹೆಣ್ಣು, ಗಂಡ್ ಬೇಕು ಅಂತ ಗಂಡರಕ್ಕೆ, ಅದೇ ನಮ್ಮ ಅಂಗಡಿಲಿ ಸಿಗೋ ದಿನಸಿ ಅನ್ಲ. ಸೃಷ್ಟಿ ಅನ್ನೋದು ಯಾವ್ರಿಚ್ಛೆ, ಅವ್ನು ಏನ್ ಕೊಡ್ತಾನೋ ಅದನ್ನ ಪ್ರಸಾದ ಅನ್ಕೊಂಡು ಕಣ್ಗೋದ್ಕೊಂಡು ತಗೋಬೇಕಲ್ಲ. ಅದನ್ನ ಬಿಟ್ಬಿಟ್ಟು ಹೆಣ್ಣೆತ್ಲು ಅಂತ ಎಂಡ್ರನ್ನೇ ಬಿಟ್ಬಿಟ್ರೆ ಆ ಮಾಕಳವ ಮೆಚ್ಚಾಳ. ಏನ್ಲ ಶಿವ, ತೀರ್ಪು ಕೊಡ್ಬೇಕಾಗಿರೋದು ನಮ್ಮ ದಣಿಗಳು, ಮಧ್ಯದಲ್ಲಿ ನಿಂದೇನ್ಲ ಮಾತು? ಶಿವಣ್ಣ ಯಾರು ಗೊತ್ತಾ? ದಣಿಗಳು ಅಳಿಯ. ನೀನ್ ಮಾತಾಡ್ ಶಿವಣ್ಣ. ಶಿವಣ್ಣ ಮಾತಾಡ್ಲೇಬೇಕು, ನೀನ್ ಮಾತಾಡ್ ಶಿವಣ್ಣ. ವಸಿ ಸುಮ್ಕು.
ಕುರಿಲ್ಲ, ನಾನು ಮಾತಾಡ್ತಾ ಅಲ್ವಾ ಇಲ್ಲಿ? ಅಲ್ಲ ಶಿವು, ನಿನಗೆಲ್ಲ ಗೊತ್ತಿತ್ತು ಈ ಮಾತಂತಿಯಲ್ಲ. ನಿನ್ನ ಮದುವೆ ವಯಸ್ಸಿಗೆ ಬಂದಿರೋ 3 ತಂಗಿರವ್ರೆ. ಒಂದ್ ಹೆಣ್ಣಿಗೆ ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸ್ಬೇಕಂದ್ರೆ ಎಷ್ಟು ಖರ್ಚಾಯ್ತದೆ ಗೊತ್ತಿದೆಲ್ಲ. ಅಂಥದ್ರಲ್ಲಿ ಇವಳು 3 ಹೆಣ್ಣೆತ್ತವಳೆ. ಅವ್ರಿಗೆ ದಡ ಸೇರ್ಸ್ಬೇಕಂದ್ರೆ ನಾನು ಆಸ್ತಿ ಪಾಸ್ತಿ ಎಲ್ಲಾನು ಮಾರ್ಕೋಬೇಕು. ಇವಳಿಗೆ ನನ್ನ ಮನೇನೆ ಬೇಕಿತ್ತೇನಲ್ಲ ಎಣ್ಣೆರಕ್ಕೆ. ಏಯ್, ಹೆಣ್ಣು ಮಗಿ ಬಗ್ಗೆ ಹಂಗೆಲ್ಲ ಕೇವಲವಾಗಿ ಮಾತಾಡ್ಬೇಡ ನೀನು. ಒಂದ್ ಮಗಿನ ಇರ್ಬೇಕು ಅಂದ್ರೆ ಒಂದ್ ಹೆಣ್ಣು ಸತ್ತು ಹುಟ್ಬೇಕು. ಓ, ಎತ್ಕೊಬಿಟ್ಟ. ಎತ್ಕೊಂಡ್ರೆ ಸಾಕಾಗಲಕ್ಕಲ್ಲ. ನೀನ್ ಈ ಕಲ್ಲು ಎತ್ಕೊಂಡು ಈ ಪಂಚಾಯತಿದು 3 ಸುತ್ತು ಬರ್ಬೇಕಲ್ಲ. 3 ಸುತ್ತು ಬಂದು ಈ ಕಲ್ಲನ್ನ ಇಲ್ಲಿ ಮಡಗಲ. ನೀ ಇಲ್ಲಿ ಮಡಗ್ಬಿಟ್ರೆ ಈ ಪಂಚಾಯತಿ ಇವತ್ತು ನಿಂದೆ ಮಾತು. ಮಾವ ಏನ್ ಮಾಡಿಸ್ತಿದ್ದಾನೆ ಗೊತ್ತಾಗ್ತಿಲ್ವಲ್ಲ. ಹೋಗ್ಲಾ? Za